Hi everyone, welcome to Learn Easily channel. 10th standard English ಮರುಸಿಂಚನ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ ವರ್ಕ್ಶೀಟ್ ನಂಬರ್ 11. ವಿದ್ಯಾರ್ಥಿಗಳೇ, ಇಲ್ಲಿ 10ನೇ ತರಗತಿ ಮರುಸಿಂಚನ ಸ್ಟೂಡೆಂಟ್ ಆಕ್ಟಿವಿಟಿ ಬುಕ್ನಲ್ಲಿ ವರ್ಕ್ಶೀಟ್ ನಂಬರ್ 11ಗೆ ಬಂದಾಗ ಟಾಪಿಕ್ ಪಿಕ್ಚರ್ ರೀಡಿಂಗನ್ನು ನೀಡಲಾಗಿರುತ್ತೆ. ಈ ಪಿಕ್ಚರ್ ರೀಡಿಂಗ್ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ 3 ಮಾರ್ಕ್ಸ್ ಕ್ವಶನ್ ಆಗಿದ್ದು, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಕ್ಟಿವಿಟೀಸನ್ನು ಹೇಗೆ ಉತ್ತರಿಸಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾನೆ. ಹಾಗೆ ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಗಳನ್ನು ತಪ್ಪದೆ ಶೇರ್ ಮಾಡಿ. ಇಲ್ಲಿ ಮೊದಲಿಗೆ ಬಂದಾಗ ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ನೀಡಿದೆ. ಇಲ್ಲಿ ಪಿಕ್ಚರನ್ನು ನೋಡಿದಾಗ ಒಂದು ಫ್ಯಾಮಿಲಿ ಪಿಕ್ನಿಕ್ಗೆ ಹೋಗಿದ್ದಾರೆ. ಅಲ್ಲಿ ಒಂದು ಟ್ರೀ ಇದೆ, ಆ್ಯಪಲ್ಸ್ ಕಾಣಿಸ್ತಾ ಇದೆ. ಈ ಕಡೆ ಒಂದು ಟ್ರೀ ಬ್ರಾಂಚ್ ಮೇಲೆ ಬರ್ಡ್ಸ್ ಕೂತಿದೆ. ಇಲ್ಲಿ ಟೋಟಲಿ 6 ಮೆಂಬರ್ಸ್ ಇದ್ದಾರೆ, ಡಾಗ್ಸ್ ಇದ್ದಾವೆ. ಈ ರೀತಿ ಆ ಚಿತ್ರವನ್ನೆಲ್ಲ ನೋಡಿದ ನಂತರ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಬೇಕು. ವಾಟ್ ಈಸ್ ದ ಪಿಕ್ಚರ್ ಅಬೌಟ್ ಅಂತ ನೀಡಿದೆ. ಇಟ್ ಈಸ್ ಅಬೌಟ್ ಅ ಪಿಕ್ನಿಕ್ ಗ್ರೂಪ್ ಫೋಟೋ. ಪಿಕ್ನಿಕ್ಗೆ ಹೋದಾಗ ಗ್ರೂಪ್ ಫೋಟೋ ತೊಗೊಂಡಿರ್ತಕ್ಕಂಥ ಒಂದು ಪಿಕ್ಚರ್ ಆಗಿರುತ್ತೆ. ವೇರ್ ಇಸ್ ಇಟ್ ಹ್ಯಾಪನಿಂಗ್, ಎಲ್ಲಿ ಇದು ನಡೀತಾ ಇದೆ ಅಂದಾಗ ಇಟ್ ಈಸ್ ಹ್ಯಾಪನಿಂಗ್ ಇನ್ ಎ ಪಾರ್ಕ್, ಒಂದು ಪಾರ್ಕ್ನಲ್ಲಿ ನಡೀತಾ ಇರ್ತಕ್ಕಂಥದ್ದು. ಹೌ ಮೆನಿ ಕ್ಯಾರೆಕ್ಟರ್ಸ್ ಆರ್ ದೇರ್, ಅಲ್ಲಿ ಎಷ್ಟು ಜನ ಕ್ಯಾರೆಕ್ಟರ್ಸ್ ಇದ್ದಾರೆ ಅಂದಾಗ 7 ಕ್ಯಾರೆಕ್ಟರ್ಸ್ ಅಥವಾ 6 ಮೆಂಬರ್ಸ್ ಇದ್ದಾರೆ. ಈವನ್ ಡಾಗ್ ಸಹ ಇದೆ. ಸೊ 7 ಕ್ಯಾರೆಕ್ಟರ್ಸ್ ಅಂತ ಬರೆದಿದ್ದೇನೆ. ನಂತರ ವಾಟ್ ಈಸ್ ಹ್ಯಾಪನಿಂಗ್ ಇನ್ ದ ಪಿಕ್ಚರ್, ದೇ ಆರ್ ಆಲ್ ಇನ್ ದ ಪಾರ್ಕ್, ದೇ ವೆಂಟ್ ಫಾರ್ ಎ ಪಿಕ್ನಿಕ್ ಆ್ಯಂಡ್ ಟೇಕಿಂಗ್ ಗ್ರೂಪ್ ಫೋಟೋ, ದೇ ಆರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ಎಂಜಾಯಿಂಗ್ ದ ಡೇ ಅಂತ ಹೇಳಿ ನಾವು ಫುಲ್ ಒಂದು ಡಿಸ್ಕ್ರಿಪ್ಷನನ್ನು ಅಲ್ಲಿ ಬರೀಬೇಕಾಗತ್ತೆ. ನಂತರ ಆಕ್ಟಿವಿಟಿ 2ಗೆ ಬಂದಾಗ ಇಲ್ಲಿ ಮತ್ತೆ ಒಂದು ಪಿಕ್ಚರನ್ನು ನೀಡಿದೆ. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ಸ್ ಅಂತ ನೀಡಿದೆ. ಈ ಚಿತ್ರವನ್ನು ನೋಡಿದಾಗ ದೆರ್ ಆರ್ 2 ಟ್ರೀಸ್ ಆ್ಯಂಡ್ ಎ ಸ್ಕೂಲ್ ಬಿಹೈಂಡ್, ಒಂದು ಸ್ಕೂಲ್ ಸಹ ಇದೆ. ಎ ಗರ್ಲ್ ಈಸ್ ಆನ್ ಸ್ವಿಂಗ್, ಒಂದು ಉಯ್ಯಾಲೆಯಲ್ಲಿ ಒಂದು ಹುಡುಗಿ ಇದ್ದಾಳೆ. ಅನದರ್ ಗರ್ಲ್ ಈಸ್ ಪೇಂಟಿಂಗ್, 2 ಬಾಯ್ಸ್ ಆರ್ ಪ್ಲೇಯಿಂಗ್ ಫುಟ್ಬಾಲ್, 1 ಬಾಯ್ ಈಸ್ ಸಿಟ್ಟಿಂಗ್ ಆನ್ ಟ್ರೀ ಆ್ಯಂಡ್ ಸೀಯಿಂಗ್ ಥ್ರೂ ಟೆಲಿಸ್ಕೋಪ್ ಆ್ಯಂಡ್ ಅನದರ್ ಬಾಯ್ ಈಸ್ ಸಿಟ್ಟಿಂಗ್ ಅಂಡರ್ ದ ಟ್ರೀ ರೀಡಿಂಗ್. ಇಲ್ಲಿ ಕೊಟ್ಟಿರ್ತಕ್ಕಂತಹ ಒಂದು ಪ್ಯಾರಾಗ್ರಾಫಲ್ಲಿ ಆ ಬಿಟ್ಟ ಸ್ಥಳಗಳನ್ನು ತುಂಬಬೇಕಾಗತ್ತೆ. 2 children ಆರ್ ಸಿಟ್ಟಿಂಗ್ ಅಂಡರ್ ಟ್ರೀ, ಎ ಬಾಯ್ ಈಸ್ ಸಿಟ್ಟಿಂಗ್ ಆನ್ ದ ಟ್ರೀ, 2 boys are playing football, a girl is painting and another girl is playing on the swing. The boy under the tree is reading and the boy on the tree is looking through his telescope. There are 2 trees and a green lawn. ಅಂದರೆ ಆ ಚಿತ್ರದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಬರೀತಕ್ಕಂಥದ್ದು. ನಂತರ ಆ ಒಂದು ಪ್ಯಾರಾಗ್ರಾಫನ್ನು ಕೆಳಗಡೆ ಮತ್ತೊಮ್ಮೆ ಬರೀಬೇಕಾಗುತ್ತೆ, ರೀರೈಟ್ ಮಾಡಬೇಕಾಗುತ್ತೆ. ಇನ್ನು ಆಕ್ಟಿವಿಟಿ 3ಗೆ ಬಂದಾಗ ಸ್ಟಡಿ ದ ಗಿವನ್ ಬಿಲೋ ಪಿಕ್ಚರ್ ಆ್ಯಂಡ್ ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ಗಿವನ್ ಕ್ಲೂಸ್ ಅಂತ ಇದೆ. ಈ ಚಿತ್ರವನ್ನು ನೋಡಿದಾಗ ಒಂದು ಸಂಕ್ರಾಂತಿ ಫೆಸ್ಟಿವಲನ್ನು ಮನೆ ಮುಂದುಗಡೆ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೀವು ಬರೀಬೇಕಾದ್ರೆ ದಿಸ್ ಈಸ್ ಎ ಪಿಕ್ಚರ್ ಆಫ್ ಸಂಕ್ರಾಂತಿ ಫೆಸ್ಟಿವಲ್. ದೇರ್ ಆರ್ 3 ಪೀಪಲ್ ಇನ್ ದ ಪಿಕ್ಚರ್. ದೇ ಆರ್ ವೇರಿಂಗ್ ಸಮ್ ಟ್ರೆಡಿಷನಲ್ ಕ್ಲಾತ್ಸ್. The parents are prepared some delicious food. The house and the garden are decorated. All 3 of them are enjoying this festival one another. ಇದು ಒಂದು ಫೆಸ್ಟಿವಲ್ಗೆ ಸಂಬಂಧಿಸಿರ್ತಕ್ಕಂಥ ಚಿತ್ರ. ಇನ್ನು ಆಕ್ಟಿವಿಟಿ 4ಗೆ ಬಂದಾಗ ಸ್ಟಡಿ ದ ಗಿವನ್ ಬಿಲೋ ಪಿಕ್ಚರ್ ಬಿಲೋ, ರೈಟ್ ಎ ಡಿಸ್ಕ್ರಿಪ್ಷನ್ ಆರ್ ಅನ್ ಅಕೌಂಟ್ ಆಫ್ ವಾಟ್ ದ ಪಿಕ್ಚರ್ ಸಜೆಸ್ಟ್ ಟು ಯು ಇನ್ ಎ ಪ್ಯಾರಾಗ್ರಾಫ್. ಇಲ್ಲಿ ಚಿತ್ರವನ್ನು ನೋಡಿದಾಗ ಇಟ್ಸ್ ಎ ಫಾರೆಸ್ಟ್ ಪಿಕ್ಚರ್, ದೇರ್ ಆರ್ ಟ್ರೀಸ್ ಆ್ಯಂಡ್ ಎ ಡೇರ್ಸ್. ಇಲ್ಲಿ ನಾವು ಬರೀಬೇಕಾದ್ರೆ ದಿಸ್ ಈಸ್ ಎ ಬ್ಯೂಟಿಫುಲ್ ಪಿಕ್ಚರ್ ಆಫ್ ಎ ಫಾರೆಸ್ಟ್. ದೇರ್ ಆರ್ ಸೋ ಮೆನಿ ಟ್ರೀಸ್ ಇನ್ ದ ಪಿಕ್ಚರ್, ಆಲ್ ದ ಟ್ರೀಸ್ ಆರ್ ಗ್ರೀನ್, ದೇರ್ ಆರ್ 3 ಡೇರ್ಸ್ ಇನ್ ದ ಪಿಕ್ಚರ್, ಇಟ್ ಈಸ್ ಎ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳಿ ನಾವು ಈ ಡಿಸ್ಕ್ರಿಪ್ಷನ್ಸನ್ನು ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ವರ್ಕ್ಶೀಟ್ ನಂಬರ್ 12ಗೆ ಬಂದಾಗ ರೀಡಿಂಗ್ ಪ್ಯಾಸೇಜ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ಯಾಸೇಜನ್ನು ನಾವು ಓದಬೇಕಾಗುತ್ತೆ. ಅನ್ಸೀನ್ ಪ್ಯಾಸೇಜ್, ಇದು ಸಹ ಎಕ್ಸಾಮ್ನಲ್ಲಿ ನಮಗೆ ಒಂದು ಪ್ಯಾಸೇಜ್ ಕೊಟ್ಟು 2 ಮಾರ್ಕ್ಸ್ಗೆ 2 ಪ್ರಶ್ನೆಯನ್ನು ಪ್ಯಾಸೇಜಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ಯಾಸೇಜ್ ಬಂದು ಗ್ರಾಸಫರ್ ಮತ್ತು ಆ್ಯಂಟ್ಸ್ನ ಒಂದು ಸ್ಟೋರಿ ಆಗಿರುತ್ತೆ. ಆ ಸ್ಟೋರಿಯನ್ನು ಓದಿದ ನಂತರ ಕೆಳಗೆ ಕೊಟ್ಟಿರ್ತಕ್ಕಂತಹ ಕ್ವಶನ್ಸ್ಗೆ ನಾವು ಆನ್ಸರ್ ಮಾಡಬೇಕು.
How did the grasshopper spend spring and summer? The grasshopper spent summer by hopping and singing. Why did the grasshopper approach the ant? The grasshopper starved. ಅಂದರೆ ಹೊಟ್ಟೆ ಹಸಿದಿತ್ತು, so it approached the ant. How did the ant treat the grasshopper? An ant treat the grasshopper with contempt. ನಂತರ what did you learn from this story? We should not be lazy. We should work hard.